ಸರ್, ಈಗ ಈ ಹಿಂದೆ ನೀವು ತಾವೇ ಸೂರಜ್ ಪರವಾಗಿ ಕಂಪ್ಲೇಂಟ್ ಕೊಟ್ಟಿದ್ದೀರಾ. ಇದೀಗ ನೀವು ಸಹ ಒಂದು ಆರೋಪ ಮಾಡ್ತಾರೆ, ನಿಮ್ಮ ಮೇಲೆ ಒಂದು ಅತ್ಯಾಚಾರ ಆರೋಪ ಮಾಡಿದ್ದಾರೆ ಕೊರೋನಾ ಟೈಮಲ್ಲಿ ಆಗಂತ. ಏನು ಸರ್ ವಿಷಯ ಅಂತ? ಹೌದು, ನಿಜ. ಅದು ಕೊರೋನಾ ಟೈಮಲ್ಲಿ ನನ್ನ ಮೇಲೆ ಅತ್ಯಾಚಾರ ಇದು ನಿಜ. ಓಕೆ. ಅಲ್ಲ, ನೀವಿಂದ ಪರವಾಗಿ ದೂರು ನೀಡಿದ್ರಿ, ಸೂರಜ್ ರೇವಣ್ಣ ಪರವಾಗಿ ದೂರು ದಾಖಲೆ ಮಾಡಿದಿರಿ ಆ ಸಂತ್ರಸ್ತೆ ವಿರುದ್ಧವಾಗಿ. ಇದೀಗ ಈ ಒಂದು ಆರೋಪ ಮಾಡ್ತಿದ್ದಾರೆ ಅಂತ. ಅವರ ಹಿಡಿತದಲ್ಲಿದ್ದೆ, ವಿಧಿ ಇರಲಿಲ್ಲ, ನನ್ನ ಸೇಫ್ಟಿಗೋಸ್ಕರ ದೂರು ಮಾಡಿದೆ. ಸೊ ಎಷ್ಟು ಕೊರೋನಾ ಟೈಮಲ್ಲಿ ಎಷ್ಟು ಜನ ಮೇಲೆ ಅತ್ಯಾಚಾರ ಆಗಿದೆ ಅಂತ ಅದೆಲ್ಲ ಐಡಿಯಾ ಇಲ್ಲ ಬ್ರದರ್. ನಮ್ಮ ಮೇಲೆ ಆಗಿದ್ದು ನಿಜ, ಬಟ್ ತುಂಬ ಸಂತ್ರಸ್ತ ಹೇಳ್ಕೊಂಡಿರೋದು ನಿಜ. ಓಕೆ. ಎಷ್ಟು ಜನ ಮೇಲೆ ಆಗಿರ್ಬೋದು ಸರ್ ಅಂತ ಗೊತ್ತಿಲ್ಲ. ಬಟ್ ಈಗ ನೀವು ಇದ್ರ ಬಗ್ಗೆ ದೂರು ನೀಡ್ತಾರಾ ಏನಾದರೂ? ಖಂಡಿತ ನೀಡ್ತೀನಿ. ಓಕೆ. ಯಾವಾಗ ದೂರು ನೀಡ್ತಾರೆ? ಈಗ ಒಬ್ಬರು ಸಂತ್ರಸ್ತ ದೂರು ನೀಡಿದ್ದಾರೆ, ಇವತ್ತು ನಾಳೆ ದೂರು ನೀಡ್ತೀನಿ. ಓಕೆ. ಮತ್ತು ಅಲ್ಲಿ ಏನಾಯ್ತು ಸರ್ ಕೊರೋನಾ ಟೈಮಲ್ಲಿ? ಆ ಟೈಮಲ್ಲಿ ಏನಾಯಿತು ಅಂತ? ಹೀಗೆ ಮಾಮೂಲಿ ಮೆಸೇಜ್ ಮಾಡಿದರು, ಒಬ್ಬನೇ ಬಾ ಅಂತ ಕರೆದ್ರು, ವಿಚಾರ ಬಟ್ ಮಾಡಿದರು. ಹೋದ್ಮೇಲೆ ಲಾಕ್ ಮಾಡಿದರು, ಅಪ್ರೋಚ್ ಮಾಡಿದರು, ವಿಧಿ ಇರಲಿಲ್ಲ, ಭಯದ ವಾತಾವರಣ ಸೃಷ್ಟಿ ಮಾಡಿದರು, ಕೃತ್ಯ ನಡೀತು. ಅಲ್ಲ, ಈ ಹಿಂದೆ ಸೂರಜ್ ಪರವಾಗಿ ದೂರು ನೀಡ್ತಾರೆ, ಇದೀಗ ಕೆಲವೊಬ್ಬರು ಅವ್ರು ಹೇಳ್ತಾರೆ ಉಲ್ಟಾ ಬಿಡ್ತಾರೆ, ಆರೋಪಿ ಷಡ್ಯಂತ್ರ ನೀಡ್ತಿದೆ, ರಾಜಕೀಯ ನೀಡ್ತಿದೆ. ಇಲ್ಲಿ ಯಾವುದೇ ರಾಜಕೀಯ ಷಡ್ಯಂತ್ರನೂ ಇಲ್ಲ, ಏನೂ ಇಲ್ಲ. ನಮ್ಮ ಮನನೊಂದು ಇರೋ ಸತ್ಯವನ್ನು ಜನತೆ ಗೊತ್ತಾಗಲಿ ಅಂತ ನಾವೇ ಮಾಡ್ತಿರೋದು. ಎಷ್ಟು ವರ್ಷಗಳಿಂದ ಈ ಥರ ನಡೀತಿದೆ ಅಂತ? ಸೊ ನನಗೆ ಗೊತ್ತಿರೋಂಗೆ ನನಗೆ ಕರೋನಾ ಟೈಮಲ್ಲಿ ಆಗಿದ್ದು, ಫಸ್ಟ್ ಕರೋನಾ ಟೈಮಲ್ಲಿ. ಬಟ್ ತುಂಬ ವರ್ಷಗಳಿಂದ ನಡೆದಿದ್ದ ರೂಮರ್ಸ್ ಇದೆ. ನನ್ನ ಹತ್ರನೂ ತುಂಬ ಜನ ಡಿಸ್ಕಷನ್ ಮಾಡಿದ್ದಾರೆ. ನಾನು ಅಪ್ಪಟ JDS ಕಾರ್ಯಕರ್ತ, ಅವರ ಇದರಲ್ಲೇ ಬಂದಂಥವ್ನು. ಯಾಕೆ ಸರ್ ಅಷ್ಟು ಭಯ ಇತ್ತು ಅಂತ? ಆ ಟೈಮಲ್ಲಿ ಯಾಕೆ ಹೇಳಿಲ್ವ ಅಂತ? ಸರ್ ಮರ್ಯಾದೆ ಪ್ರಶ್ನೆ. ಯಾರಿಗೂ ಗೊತ್ತಿರಲಿಲ್ಲ, ಯಾರೂ ಹೊರಗಡೆ ಬಂದಿರಲಿಲ್ಲ, ನಾವಾಗೆ ಬರೋಕ್ಕಾಗಲ್ಲ. ಒಂದು ಹುಡುಗಿ ಆದರೂ ಬೇಕಾದ್ರೆ ಬಂದ್ಬಿಡೋದು, ಹುಡುಗ ಬರೋ ಸುಲಭ ಅಲ್ಲ ಸಮಾಜದಲ್ಲಿ. ಮತ್ತು ಅವ್ರ ಪವರ್ ಹೆಂಗಿತ್ತು ಎಲ್ಲನೂ ಯೋಚನೆ ಮಾಡೋದು. ಎಷ್ಟು ಜನ ಮೇಲೆ ಆಗಿರ್ಬೋದು ಈ ಥರ ಘಟನೆಗಳು? ಈ ಥರ ಗೊತ್ತಿಲ್ಲ ಸರ್. ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಬಟ್ ತುಂಬ ಜನದ ಮೇಲಂತೂ ಆಗಿದೆ. ಸರ್, ನೀವು ಇದ್ರ ಬಗ್ಗೆ ಡಿಸ್ಕಷನ್ ನಿಮ್ಮ ಬಳಿ ಬಂದು ಈ ಥರ ಮಾತಾಡಿದ್ರೆ ಈ ಥರ ಆಗಿದೆ ಮಾಡಿದ್ದಾರೆ ಆಗಿದೆ. ಏನು ಹೇಳ್ತಾರೆ ಸರ್ ಜನಕ್ಕೆ ಅಂತ? ಮತ್ತೆ ಈ ಒಂದು ವಿಚಾರಕ್ಕೆ, ಹಾಸನ ಜನಕ್ಕೆ ದಯವಿಟ್ಟು ಯಾರೇ ಸಂತ್ರಸ್ತಿದ್ರು ಹೊರಗಡೆ ಬನ್ನಿ, ಕಂಪ್ಲೇಂಟ್ ಕೊಡಿ. ಇಂಥ ಪೋಲಿ ಪುಡಾರಿ ನನ್ನ ಮಕ್ಕಳಿಗೆ ಸಪೋರ್ಟ್ ಮಾಡಬೇಡಿ. ದಯವಿಟ್ಟು ಹೊರಗಡೆ ಬನ್ನಿ, ಎದುರುಬೇಡಿ. ಮತ್ತು ನಮಗಾದಂಥ ಅನ್ಯಾಯ ಇನ್ಯಾರಿಗೂ ಆಗಬಾರ್ದು. ಅಲ್ಲ, ಈ ಟಾರ್ಗೆಟ್ ಯಾವ ವಯಸ್ಕರಿಗೆ ಮಾಡ್ತಿದ್ರಂಥವ್ರು? ಎಲ್ಲ ಒಂದು 24ರಿಂದ 27. ಹೇಗೆ ಸರ್ ಅವ್ರು ಹೇಗೆ ಏನು ಕಾಲ್ ಮಾಡ್ತಿದ್ರಾ? ಏನಾದರೂ ಮೆಸೇಜ್? ಇಲ್ಲ, ಮಾಮೂಲಿ ರಾಜಕೀಯವಾಗಿ ಯಾರು ಗುರುತಿಸ್ಕೊಳಕ್ಕೆ ಹೋಗೋರು ಮುಂದೆ ಹೋಗ್ತಾರೆ, ಅವ್ರನ್ನ ಮಾತಾಡ್ಸೋದು, ತುಂಬ ಚೆನ್ನಾಗಿದ್ದೀವಿ ಅನ್ನೋ ಥರ ಇರೋದು. ಅವ್ರು ಮಾತಾಡಿಸಿ ತುಂಬ ಚೆನ್ನಾಗಿದ್ದೀವಿ, ನಾನು ರಾಜಕೀಯವಾಗಿ ಸಪೋರ್ಟ್ ಆಗಿರ್ತೀನಿ, ನಿನ್ನನ್ನು ಬೆಳೆಸ್ತೀನಿ ಅನ್ನೋ ಒಂದು ಅಪ್ರೋಚ್ ಮಾಡೋದು, ಆ ಹುಡುಗನಲ್ಲಿ ಆಸೆ ಹುಟ್ಟಿಸೋದು. ಬಳಸ್ಕೊಂಡ್ಮೇಲೆ ಅವನು ವಿಧಿರಲ್ಲ, ಯಾರಿಗೂ ಹೇಳ್ಕೊಳಕ್ಕಾಗಲ್ಲ, ಬಿಡೋಕ್ಕಾಗಲ್ಲ, ಅವನು ಮನನೊಂತ ಇರ್ತಾನೆ ಅಷ್ಟೇ. ಈಗ ನೀವು ದುಡ್ಡು ಕೊಟ್ಟರೆ ಮತ್ತು ರಾಜಕೀಯವಾಗಿ ಇದು ಮಾಡಿದ್ರೆ ಹೋಗ್ತಾರೆ ಅಂತ ಈ ಒಂದು ವಿಷಯ? ಇಲ್ಲ, ಯಾವ ಹುಡುಗರಿಗೂ ದುಡ್ಡು ಕೊಟ್ಟು ಆ ಥರ ಮಾಡಿರೋದಲ್ಲ ಇದು. ರಾಜಕೀಯವಾಗಿ ಇದು ಮಾಡ್ತಾ ಅವ್ರಿಗೆ ಗೊತ್ತಿಲ್ಲದೆ ಆಗಿರೋಂಥದ್ದು, ಎಲ್ಲ ಹುಡುಗರಿಗೂ ಆಗಿರೋಂಥದ್ದು. ಅವ್ರಿಗೆ ಈ ಥರ ನಡೆಯುತ್ತೆ ಅಂತ ಗೊತ್ತಿಲ್ಲದೆ ಹೋಗಿ ಸಿಗಾಕೊಂಡು. ಅಲ್ಲ ಸರ್, ಈಗ ಚಿಕ್ಕವರಾದ್ರೆ ಹೇಳ್ಬೋದು, ದೊಡ್ಡವರಿದ್ದಾರೆ, ಅವರು 25 ವರ್ಷ ಆಗಿರುತ್ತೆ ಅವ್ರು. ಸರ್, ಏನು 25 ವರ್ಷ? ಇಲ್ಲ, ಏನು ಮಾಡೋಕ್ಕಾಗೋದೇ ಇಲ್ಲ. ಮನೆ ಲಾಕ್ ಆಗಿರ್ತವೆ. ಒಂದು ಅವ್ರ ಪವರ್ ಬೇರೆ ಇದೆ, ಅವ್ರು ಎದುರಾಕೊಳ್ಳೋಕ್ಕಾಗಲ್ಲ. ಬಂದು ಈಗ ಏನು ಮಾಡೋಕ್ಕಾಗತ್ತವ್ರು? ಫಸ್ಟ್ ಎಲ್ಲ ಕಷ್ಟ ಸುಖ ಕೇಳ್ಕೊತಾರೆ, ಏನಾಯ್ತು ಅಂತ ಎಲ್ಲ ಇದು ಮಾಡ್ತಾರೆ, ಆಮೇಲೆ ಮೂವ್ಮೆಂಟ್ ಮಾಡ್ತಾರೆ. ಸರ್, ಕಂಪ್ಲೇಂಟ್ ಏನು ನಮಗೆ ತೋರಿಸಿಲ್ಲ, ನನ್ನ ಮೇಲೆ ಇದು ಮಾಡೋಕ್ಕೆ ಬಂದರು ಅಂತ ಏನು ಸರ್? ಅದು ಖಂಡಿತ ಅವರ ಇದರಲ್ಲೇ ಇದ್ದೆ ನಾನು. ಅಲ್ಲಿ ಏನು ಕಂಪ್ಲೇಂಟ್ ಕೊಡ್ತಾರೆ ಅನ್ನೋದು ನನಗೆ ಹೊರಟಾಗಿ ಓದಕ್ಕೆ ಬಿಡಲಿಲ್ಲ. ಅವ್ರ ಸಹಚರರು ಅಕ್ಕಪಕ್ಕದಲ್ಲಿದ್ದರು, ಸ್ಟೇಷನ್ ವಾತಾವರಣ ಅವ್ರ ಕಡೆಗೆ ಇತ್ತು. ಹಂಗಂದ್ರೆ ನಾನೇನು ವಿಧಿ ಇರಲಿಲ್ಲ, ಸೇನ್ ಹಾಕಬೇಕಿತ್ತು, ಆಗ್ತದೆ. ಸೊ ಅವ್ರು ಕೊಟ್ಟು ಕಂಪ್ಲೇಂಟ್ ಹೋಗಿ ಸ್ಟೇಷನ್ ಕೊಟ್ಟರೆ ಅಷ್ಟೇ? ಸ್ಟೇಷನಲ್ಲೇ ಕಂಪ್ಲೇಂಟ್ ರೆಡಿ ಇತ್ತು ನಾವು ಹೋಗೋಷ್ಟರಲ್ಲಿ. ಓಕೆ. ನಾನು ಸೈನ್ ಹಾಕಿದ್ದು ಕೊಟ್ಟಿದ್ದು ಅಷ್ಟೇ. ನಿಮ್ಗೆ ಓದೋಕ್ಕೇನು ಬಿಡಲಿಲ್ಲ? ಕೊಡಲಿಲ್ಲ. ಓಕೆ. ಯಾಕೆ ಸರ್, ಯಾಕೆ ಹಿಂಗೆ ಮಾಡಿದಂತ? ಏನು ನಿಮಗೆ ಸಿಗಾಕ್ಸ್ಬೇಕಂತ ಮಾಡಿದ್ರೆ ಏನಾದ್ರು? ಇಲ್ಲ, ಅವ್ರ ಸೇಫ್ಟಿಗೆ, ಅವರು ಮಾಡಿರೋ ಹೊರಗಡೆ ಬರೋಕ್ಕೆ ಪ್ಲಾನ್ ಅದು. ಓಕೆ. ಇದೆಲ್ಲ ದುಡ್ಡು ವ್ಯವಹಾರ ಆಗ್ತಿದ್ದು, ದುಡ್ಡು ಕೊಟ್ಟಿಲ್ಲ ಅಂತ ಈ ಥರ ಎಲ್ಲ ಆರೋಪ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ಏನು ಹೇಳಿ? ಈ ಥರ ದುಡ್ಡು ಕೊಟ್ಟಿಲ್ಲ, ವ್ಯವಹಾರ ನಡೆದಿದೆ, ರಾಜಕೀಯ ಷಡ್ಯಂತ್ರ ಮಾಡ್ತಿದ್ದಾರೆ ಅಂತ ಒಂದು ಆರೋಪ. ಅವರು ಯಾವುದೇ ಕಾರಣಕ್ಕೆ ಇದು ರಾಜಕೀಯ ಷಡ್ಯಂತ್ರ ಅಲ್ಲ. ಅವ್ರು ಮಾಡಿರೋ ತಪ್ಪು ನನಗೆ ಗೊತ್ತಾಗುತ್ತೆ ಬಿಡಿ. ಈಗ ರಿಪೋರ್ಟ್ ಬಂದ್ಮೇಲೆ ಗೊತ್ತಾಗುತ್ತಲ್ವ ಯಾರು ತಪ್ಪು ಮಾಡಿರೋದು, ಯಾರು ಸರಿ ಮಾಡಿರೋದು ಅಂತ. ಗಂಟೆ ಕಾಯನ. ಸರ್, ನೀವು ಎಲ್ಲಿ ದೂರು ಕೊಡ್ತೀರಾ? ನಾವು ಒಣಾಶ್ಪುರದಲ್ಲಿ ಕೊಡ್ತೀನಿ. ನಾಳೆ ಆಗುತ್ತೆ?
ಹೌದು